ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರು, ಈ ಪ್ರತಿಭಟನೆ ಅಂತಂದ್ರೆ ಏನನ್ನೋದೇ ನನಗೆ ಮರೆತೋಯ್ತು ನೋಡಿ. ಯಾಕೆ ಅಂತ ಕೇಳ್ತೀರಾ? ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರೊಟೆಸ್ಟ್ ಇಂದ ಬರ್ತಾ ಇರುವಂತ ಒಂದೊಂದು ಸೀನ್, ಒಂದೊಂದು ವಿಡಿಯೋ ಜಸ್ಟ್ ಬಿಯಾಂಡ್ ವರ್ಡ್ಸ್ ಅಂತಾನೆ ಹೇಳ್ಬಹುದು. ಇದೊಂದು ವಿಡಿಯೋವನ್ನ ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. भाई ये जो है मालिक हैं, ये आराम से छाँव में बैठ के जूस एंजॉय कर रहे हैं और हम जो सीजेपी के कार्यकर्ता हैं, हम बेवकूफ़ से तो यहाँ पर आए। ಹೆಂಗಿದೆ ನಮ್ಮ ಜನ್ಜಿ ಕ್ರಾಂತಿ? ಈ ದೃಶ್ಯ ನೋಡಿ ನಿಜಕ್ಕೂ ನಗಬೇಕು, ಅಳಬೇಕು, ಆಶ್ಚರ್ಯ ಪಡಬೇಕು, ಗೊತ್ತಾಗ್ತಾನೆ ಇಲ್ಲ. ಒಂದು ಕಡೆ ಸಿಜೆಪಿ ಬೆಂಬಲಿಗರು ಪಾಪ ಬಿಸಿಲಲ್ಲಿ ನಿಂತು ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಬಟ್ ಏನ್ ಜನಸಾಗರ ಅಂತೀರಾ? ಅದಾಮೇಲೆ ತೋರಿಸ್ತೀನಿ ರೀ. ಪಾಪ ಅವರೇನೋ ಬೆವರು ಸುರಿಸ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಅದೇನೋ ಕ್ರಾಂತಿ ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆ ನೋಡಿದ್ರೆ ಅದೇ ಕ್ರಾಂತಿಯ ನಾಯಕ, ಸ್ಪೋಕ್ಸ್ ಪರ್ಸನ್ ನೋಡಿ 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 ಸೈಡ್ ಅಲ್ಲಿ ಹೆಂಗೆ ಜ್ಯೂಸ್ ಹಿಡ್ಕೊಂಡು ಕೂತಿದ್ದಾರೆ ಅಂತ. ಹೊರಗೆ ಬಿಸಿಲಿಗೆ ಬಂದು ಗೊತ್ತೇ ಇಲ್ಲ ಈ ಮನುಷ್ಯನಿಗೆ, ಒಂದ್ ಸ್ವಲ್ಪ ಶೆಕೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಗಾಳಿ ಬೀಸೋದಕ್ಕೆ ಅಂತಾನೆ ಒಬ್ರನ್ನ ಇಟ್ಕೊಂಡಿದ್ದಾನೆ. ಅಂಡ್ ಈ ವ್ಯಕ್ತಿ ಕ್ರಾಂತಿಯ ಬಗ್ಗೆ ಮಾತಾಡ್ತಾನೆ. ಯೋಗ್ಯತೆ ಇದೆಯಾ ಈತನಿಗೆ? ಕ್ರಾಂತಿಯ ಬಗ್ಗೆ ಮಾತಾಡುವಂತ ಯೋಗ್ಯತೆ ಇದೆಯಾ? ಈ ಸೋಷಿಯಲ್ ಮೀಡಿಯಾದಲ್ಲಿ 22 ಮಿಲಿಯನ್ ಫಾಲೋವರ್ಸ್ ಅನ್ನ ಬೈ ಮಾಡಿದಷ್ಟು ಸುಲಭ ಅಂತ ಅನ್ಕೊಂಡ್ರು ಕ್ರಾಂತಿ ಅಂತಂದ್ರೆ. ಅಂಡ್ ಇಂತಹ VIP ಮನುಷ್ಯ ಹೇಳ್ತಾನೆ ಅಂತ ಯಾರಾದ್ರೂ ಇವರ ಕ್ರಾಂತಿಗೆ ಇಳಿತೀರಾ ಅಂತಂದ್ರೆ ಅದು ಅವರಿಗಿಂತ ದೊಡ್ಡ ಮೂರ್ಖರು ಮತ್ತೊಬ್ರಿಲ್ಲ. ಈಗಲೇ ಹೇಳಿರ್ತೀನಿ. ಈಗ ನಿಮಗೆ ನಾನು ಆ 22 ಮಿಲಿಯನ್ ಇರುವಂತಹ ಕಾಕ್ರೋಚ್ ಪಾರ್ಟಿಯಿಂದ ಪ್ರತಿಭಟನೆಗೆ ಎಷ್ಟು ಮಂದಿ ಬಂದಿದ್ರು ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ಹಾಕ್ರಪ್ಪ. आपके प्रोटेस्ट में सवाल पूछो। इंस्टाग्राम पर आपके सीजेपी के कितने फॉलोअर हैं? 22 मिलियन। जनता कितनी है सड़क पर? अरे यहाँ पे आप जंतर मंतर जाके देखो। अरे 10 लोग आए हैं। इसको छोड़ो तो माइक को छोड़ो। ಅಯ್ಯೋ ಜನಸಾಗರ, ಎಂತೆಂತಹ ಮಹಾನುಭಾವರ ಸಪೋರ್ಟ್ ಇತ್ತು, ಆದ್ರೂ ಇಷ್ಟು ಮಂದಿ ಸೇರಿದಾರಂತಂದ್ರೆ ವಾಹ್. ನನಗೆ ಕಿರಿಕ್ ಪಾರ್ಟಿ ಸಿನಿಮಾ ಡೈಲಾಗೇ ನೆನಪಾಯ್ತು ನೋಡಿ. ಓಹೋ, ಜನಸಾಗರ. ವೀಕ್ಷಕರೇ, ಕಾಕ್ರೋಚ್ ಪಾರ್ಟಿಯನ್ನ ಕಾಕ್ರೋಚ್ಗಳೇ ಎಕ್ಸ್ಪೋಸ್ ಮಾಡುವಂಥದ್ದನ್ನು ನೋಡಬೇಕು ನೀವು. ಭಾರಿ ಮಜಾ ಇದೆ. ಪತ್ರಕರ್ತರೊಬ್ರು ಕೇಳ್ತಾರಲ್ಲಿ, ಪ್ರತಿಭಟನೆಗೆ ಜನರಿಗಿಂತ ಮಾಧ್ಯಮದವರೇ ಹೆಚ್ಚು ಬಂದಿರೋ ಹಾಗೆ ಕಾಣಿಸ್ತಾ ಇದೆಯಲ್ವಾ? ಅದಕ್ಕೆ ಆತೊಬ್ಬ ಹೇಳ್ತಾನೆ, ಹೌದು, ಪ್ರತಿಭಟನೆಯಲ್ಲಿ ಆಕ್ಚುಲಿ ಮಾಧ್ಯಮದವರೇ ಜಾಸ್ತಿ ಇದ್ದಾರೆ ಅಂತ ಅನಿಸುತ್ತೆ. ಬಹುಶಃ ಏನಾದರೂ ಈ ಜಗಳ ಅಂತೆಲ್ಲ ಇದ್ದಿದ್ರೆ ಒಂದು ಸ್ವಲ್ಪ ಜಾಸ್ತಿ ಜನ ಬರ್ತಾ ಇದ್ರು ಏನು ಅಂತ. ಆಮೇಲೆ ಮತ್ತೊಂದು ಕ್ವೆಶ್ಚನ್ ಬರುತ್ತೆ. ಇಲ್ಲಿ ಕೆಲವರು ಆಜಾದಿ 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 ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರಲ್ವ, ಇದು ಸರಿನಾ ಅಂತ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ, ನಿಜವಾದ ಸಮಸ್ಯೆ ಬಗ್ಗೆ ಆಕ್ಚುಲಿ ಮಾತಾಡಬೇಕಾಗಿತ್ತು, ಅದಕ್ಕೆ ನಾವು ಅವರಿಂದ ಒಂದು ಸ್ವಲ್ಪ ದೂರ ಈ ಕಡೆ ಬಂದು ನಿಂತಿದ್ದೀವಿ. ಇವರು ಆಜಾದಿ ಆಜಾದಿ ಘೋಷಣೆಗಳನ್ನೇ ಕೂಗ್ತಾ ಇದ್ದಾರೆ. ಇನ್ನೊಂದು ಕಾಶ್ಮೀರ್ ಫೈಲ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದು ವಾಸ್ತವ. देखिए आजादी आजादी के नारे क्यों लगा रहे हैं ये लोग? ये कश्मीर फाइल्स बना रहे हैं दोबारा। हेलो हेलो हेलो, आजादी वगैरह के नारे क्यों लगा रहे हो? यहाँ पे स्टूडेंट्स का प्रोटेस्ट है, क्या दिक्कत है? स्टूडेंट के प्रोटेस्ट में आजादी के नारे क्यों लगा रहे हो? क्यों लगा? महसूस हो लगा हमारा। भाई सुनिए, आप प्रोटेस्ट कमजोर कर रहे हो, आपको लग रहा है? आप आजादी के नारे लगने चाहिए यहाँ पे। स्टूडेंट का प्रोटेस्ट है यार, स्टूडेंट का प्रोटेस्ट है, नीट को लेके बात करने आए। जब भीड़, एक मिनट मैं जब भीड़ होती है, भीड़ के पास माइंड नहीं होता है, कंट्रोल करना होता है। आप ऐसे क्वेश्चन ना करो। क्वेश्चन मैंने कब किया? पहले इन्होंने नारे लगाए तब किया ना? मुझे ये बताइए, आजादी का नारा यहाँ क्यों लग रहा है? सिर्फ इतना बता दीजिए मुझे। बता रहा हूँ, देखो इनको हम कंट्रोल करेंगे। मैंने बोला ना अभी, इसीलिए मैं आया ना यहाँ पे। मेरी भी जिम्मेदारी है ना कि प्रोटेस्ट खराब ना हो, मेरी भी जिम्मेदारी है। ऐसे जो फ्रिंज एलिमेंट्स है यहाँ पे इस तरीके की बातें करेंगे, फिर मैसेज आएगा कि देश विरोधी बातें हो रही है। पहचानते ही होंगे सर, मैं आपको पहचानता हूँ, आप मार्शल हैं शायद यहाँ के। नहीं, मैं ऑलरेडी, मुझे राम जानते हो, ऑर्डर नगर प्रोटेस्ट मुझे अब ये मुझे बता दीजिए, ये गलत था कि नहीं? नहीं हो पाया। गलत था कि नहीं? गलत है तो गलत था कि नहीं? गलत था ना? इसमें मोदी मीडिया क्या हो गया? मोदी मीडिया क्या हो गया इसमें? जब
सवालों के जवाब ना हो तो ये बोलना शुरू कर दो। ये गोदी मीडिया क्या है गोदी मीडिया? तुम किसकी गोदी में बैठे हुए? तुम किसकी गोदी में बैठे हुए? तुम किसकी गोदी में बैठे हुए? ये मुझे बताओ, स्टूडेंट्स की बात होनी चाहिए यहाँ पे, आप अपने मुद्दों पे अड़िग रहिए। ये क्या मतलब है आपका? कोई मतलब है नहीं? आप मुझे बताइए, गलत हो रहा है कि नहीं हो रहा है? गलत हो रहा है कि नहीं हो रहा है? सर मेरा नाम प्रभात मुझे मिश्रा, ये गलत हो, राम जी ये गलत हो रहा है कि नहीं हो रहा है? गलत हो रहा है कि नहीं हो रहा है? देखिए ಇವರಿಗೆ ವಿರೋಧಿಗಳು ಬೇಡ, ತಮ್ಮವರೇ ಸಾಕು ಎಕ್ಸ್ಪೋಸ್ ಮಾಡೋದಕ್ಕೆ. ಅಲ್ಲ ಪಾಪ ಇವರಿಗೆಲ್ಲ ಸತ್ಯ ಗೊತ್ತಿರ್ಲಿಲ್ವೋ ಏನೋ, ಈಗ ಸಿಜೆಪಿ ಏನು ಅಂತ ಅರ್ಥ ಆಗ್ತಾ ಇದೆ, ಎಕ್ಸ್ಪೋಸ್ ಆಗ್ತಾ ಇದ್ದಾರೆ. ಇಲ್ಲೊಬ್ಬ ಕಾಕ್ರೋಚ್ ಜನತಾ ಪಾರ್ಟಿ ಬೆಂಬಲಿಗ ದೊಡ್ಡದಾಗಿ ಪತ್ರಕರ್ತರಿಗೆ ಹೇಳ್ತಾನೆ, ನಿಮ್ಗೇನು ಪ್ರಶ್ನೆ ಕೇಳಬೇಕು ಕೇಳಿ 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 ಅಂತ. ಪತ್ರಕರ್ತರ ಮೊದಲ ಪ್ರಶ್ನೆ ಬರುತ್ತೆ, ಕಾಕ್ರೋಚ್ ಜನತಾ ಪಾರ್ಟಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ? ಸಿಜೆಪಿ ಬೆಂಬಲಿಗೆ ಹೇಳ್ತಾನೆ 22 ಮಿಲಿಯನ್. ಕೂಡಲೇ ಉತ್ತರ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ಅನ್ನ ಕೇಳ್ತಾರೆ ಪತ್ರಕರ್ತರು, ಹಾಗಾದ್ರೆ ಈ ಪ್ರತಿಭಟನೆಗೆ ಬೆಂಬಲವನ್ನು ಕೊಡೋದಕ್ಕೆ ಎಷ್ಟು ಮಂದಿ ಬಂದಿದ್ದಾರೆ? ಸಿಜೆಪಿ ಬೆಂಬಲಿಗರಿಗೆ ಪಾಪ ಏನು ಉತ್ತರ ಕೊಡೋದಕ್ಕಾಗತ್ತೆ? ವಾಸ್ತವವನ್ನ ಹೇಳೋದಕ್ಕಾಗತ್ತಾ? ಕಷ್ಟ ರೀ. ಇರೋದೇ ಅಷ್ಟು ಮಂದಿ, ಏನ್ ಹೇಳೋಕ್ಕಾಗತ್ತೆ? सवाल पूछो जा रहा है, सवाल पूछो, सवाल पूछेंगे कहेंगे कॉर्नर कर रहे हो, सवाल पूछो, सवाल पूछेंगे तो कॉर्नर कर रहे हो। आप सवाल पूछो। आपके प्रोटेस्ट में सवाल पूछो। इंस्टाग्राम पर आपके सीजेपी के कितने फॉलोअर हैं? 22 मिलियन। जनता कितनी है सड़क पर? अरे यहाँ पे आप जंतर मंतर जाके देखो। अरे 10 रुको, 10 लोग आए हैं। इसको छोड़ो तो माइक को छोड़ो। ವೀಕ್ಷಕರೇ, ಇನ್ನೊಂದು ವಿಡಿಯೋವನ್ನು ನೋಡಬೇಕು ನೀವು. ಇವೆಲ್ಲವನ್ನ ನೋಡಿದ ಮೇಲೆ ಇದೇನು ಪ್ರತಿಭಟನೆನೋ ಸರ್ಕಸೋ ಅರ್ಥನೇ ಆಗ್ತಾ ಇಲ್ಲ. ಒಂದು ಕಡೆ ದೊಡ್ಡ ದೊಡ್ಡ ಕ್ರಾಂತಿಯ ಮಾತುಗಳನ್ನು ಆಡ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಇಂತಹ ಜೋಕರ್ಗಳು. ಅಂಡ್ ಇವರು ದೇಶದಲ್ಲಿ ಕ್ರಾಂತಿಯನ್ನು ಮಾಡ್ತಾರಂತೆ. ವಾಹ್, ಗ್ರೇಟ್. ಬಟ್ ಇದರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನನ್ನ ಗಮನವನ್ನು ಸೆಳೆದ್ರು. ಇವರು ಕೈಯಲ್ಲಿ ಆಂಟಿ ಕಾಕ್ರೋಚ್ ಸ್ಪ್ರೇ ಅನ್ನ ಹಿಡ್ಕೊಂಡು ಪ್ರತಿಭಟನಾ ಸ್ಥಳಕ್ಕೆ ಬರ್ತಾರೆ. ಅಲ್ಲಿ ಮಾಧ್ಯಮದವರ ಜೊತೆಗೆ ಮಾತಾಡ್ತಾ ಹೇಳ್ತಾರೆ, ನಾವು ನಮ್ಮ ಮನೆಯೊಳಗೆ ಕಾಕ್ರೋಚ್ಗಳನ್ನು ಹೆಚ್ಚಾಗೋದಕ್ಕೆ ಬಿಡಲ್ಲ, ಹಾಗಿದ್ದಾಗ ಭಾರತದ ಒಳಗೆ ಹೆಂಗ್ ಬಿಡೋದು? ನಿಮ್ಮ ಮಾತು ಭಾರಿ ಖುಷಿ ಆಯ್ತು ನೋಡಿ. हम अपने घर के रसोई में पैदा नहीं होने देते तो हम अपने भारत में पैदा नहीं होने देते। कांग्रेस पार्टी खिलाफ हो आप? देखिए एक बात सुनिए, बिल्कुल खिलाफ है। जो मेरे भारत के खिलाफ आएगा उसमें हर इंसान के खिलाफ। ऐसे मत से क्या खिलाफत लगती है? जरूर निकलते ऐसे मत से। अन्ना हजारी के मत से केजरीवाल निकला था, अन्ना हजारी के मत से केजरीवाल निकला था। केजरीवाल के मत से ये कॉकरोच निकला। इंसान कभी कॉकरोच नहीं बन सकता और कॉकरोच कभी इंसान नहीं बन सकता। ಒಬ್ಬ ಭಾರತೀಯನಾಗಿ ನಿಮ್ಮ ಆ ಒಂದು ಮಾತು ನಿಜಕ್ಕೂ ಖುಷಿ ಆಯ್ತು. ನೀವು ಅಫ್ಕೋರ್ಸ್ ನೀವು ಜೆನ್ಸಿ ಅಲ್ಲದೇ ಇರಬಹುದು, ಬಟ್ ಒಬ್ಬ ಭಾರತೀಯ ನಾಗರಿಕನಾಗಿ ತುಂಬಾ ಒಳ್ಳೆಯ ಮಾತನ್ನೇ ಆಡಿದ್ದೀರಾ. ಇನ್ನಿದರ ಮಧ್ಯದಲ್ಲಿ ಈ ಕೆಟ್ಟ ಮನಸ್ಥಿತಿಗಳು ಕೂಡ ಹೊರಗೆ ಬಂತು ನೋಡಿ ಸಿಜೆಪಿದು. ಹೆಣ್ಣು ಮಕ್ಕಳೆದುರು ಯಾವ ರೀತಿ ಕೆಟ್ಟದಾಗಿ ಬೆರಳೆಲ್ಲ ತೋರಿಸ್ತಾ ಅಸಹ್ಯವಾಗಿ ವರ್ತಿಸ್ತಾ ಇದ್ದಾರೆ ನೋಡಿ. ಇವರಿಗೆಲ್ಲ ಜನ್ಜಿ ಕ್ರಾಂತಿ ಹೆಸರನ್ನ ಹೇಳ್ಕೊಂಡು ಓಡಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ. ನಾಚಿಕೆ ಆಗಲ್ವಾ? ಇಂಥವ್ರನ್ನ ನಂಬಿದ್ರೆ ಅಷ್ಟೇ. ವೀಕ್ಷಕರೇ, ಅಭಿಜಿತ್ ದೀಪ್ಗೆ ದೆಹಲಿ ವಿಮಾನ ನಿಲ್ದಾಣಕ್ಕೆ ಇವತ್ತು ಬೆಳಗ್ಗೆ ಬಂದು ಇಳಿತಾನೆ. ಪಾಪ ಆತನನ್ನ ನೀವು ಯಾರು ಬರಬೇಡಿ ಅಂತ ಅಂದ್ರು. ಸ್ವಾಗತ ಮಾಡೋದಕ್ಕೆ ನೂಕು ನುಗ್ಗಲು ಇರುತ್ತೆ ಅಂತ ಅಂದುಕೊಂಡಿದ್ನೋ ಏನೋ. ಬೆರಳೆಣಿಕೆ ಎಷ್ಟು ಮಂದಿ. ದೆಹಲಿ ಪೊಲೀಸರೇ ಆಕ್ಚುಲಿ ಇಲ್ಲಿ ಜಾಸ್ತಿ ಇದ್ರು. ಜಂತರ್ ಮಂತರಲ್ಲಿ ಸಂಜೆ 5 ಗಂಟೆವರೆಗೆ ಪ್ರತಿಭಟನೆ ಮಾಡಪ್ಪ ಅಂತ ಅನುಮತಿಯನ್ನು ಕೂಡ ಕೊಟ್ಟೇ ಬಿಟ್ರು. ಪಾಪ ಆತ ಮೊದಲೇ ಪರ್ಮಿಷನ್ ಯಾಕೆ ತಗೊಳ್ಳಿಲ್ಲ ಹೇಳಿ? ಸೀನ್ ಕ್ರಿಯೇಟ್ ಮಾಡಬೇಕು. ಪೊಲೀಸರು ಅನುಮತಿಯನ್ನು ಕೊಡಲ್ಲ, ಅದಾದ ನಂತರ ತಡೀತಾರೆ, ಅದಾದ ನಂತರ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಈ ರೀತಿಯಾಗಿ ಒಂದು ದೊಡ್ಡ ಸೀನ್ ಎಲ್ಲ ಕ್ರಿಯೇಟ್ ಮಾಡೋಣ, ಸೆನ್ಸೇಷನ್ ಮಾಡೋಣ ಅಂತೆಲ್ಲ ಅಂದುಕೊಂಡಿದ್ರು. ಬಟ್ ಅವಕಾಶನೇ ಸಿಕ್ಲಿಲ್ಲ ನೋಡಿ. ಲೆಕ್ಕಾಚಾರ ಸಂಪೂರ್ಣತೆ ಎಲ್ಲ ಕೆಳಗಾಯಿತು. ಆತ ಇನ್ನು ಸಂಜೆ 5 ಗಂಟೆ ನಂತರ ಇಲ್ಲ ನನಗೆ ಮತ್ತೆ 10 ಗಂಟೆವರೆಗೆ ಪ್ರತಿಭಟನೆಗೆ ಅನುಮತಿ ಬೇಕು ಅಂತ ಕೇಳಿದಿದ್ರು. ದೆಹಲಿ ಪೊಲೀಸರು ಅದಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾ ಇದ್ರು. ಯಾರದ್ರಿ ಸರ್ಕಾರ ಇರೋದು? ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ ಇವತ್ತು. ಸೀರಿಯಸ್ಲಿ ನನಗೆ ಆ್ಯಕ್ಚುಲಿ ನೆನ್ನೆ ಭಯ ಆಯಿತು, ಏನು ಮಾಡ್ತಾರೋ ಏನು ಅಂತ. ಬಟ್ ಏನು ಮಾಡೋದು? ಈ CJP ಅವ್ರು ಆ್ಯಕ್ಚುಲಿ 3 ಗಂಟೆಗೆ ಎಲ್ಲರೂ ಹೋಗ್ಬಿಟ್ರು.
ಅಭಿಜಿತ್ ದೀಪ್ಗೆ ಅಂತೂ ಶಕ್ಯ ತಡೆಯೋದಕ್ಕಾಗದೆ ಪ್ರೊಟೆಸ್ಟ್ ಬಿಟ್ಟು ಹೋಗೇ ಬಿಡ್ತಾನೆ. ಆಮೇಲೆ ನೋಡಿದ್ರೆ AC ಕಾರ್ ಒಳಗೆ ಚಿಲ್ ಮಾಡ್ತಾ ಇದ್ದ. ಈತನ ಮಾತನ್ನ ಕೇಳಿ ನಮ್ಮ ದೇಶದ ಜೆನ್ಸಿಗಳು ಪ್ರೊಟೆಸ್ಟಿಗೆ ಇಳಿದ್ರೆ ನಿಮ್ಮ ಭವಿಷ್ಯ ಹಾಳಾಗುತ್ತೆ, ನೆನಪಲ್ಲಿರಲಿ. ಹಾಗಾಗಿ ಒಟ್ಟಾರೆಯಾಗಿ ಜಂತರ್ ಮಂತರಲ್ಲಿ ಪ್ರತಿಭಟನೆಯನ್ನ ಮಾಡೋಣ, ಅಲ್ಲಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋಣ, ಆಮೇಲೆ ದೊಡ್ಡ ಸೆನ್ಸೇಷನ್ ಅನ್ನ ಕ್ರಿಯೇಟ್ ಮಾಡೋಣ ಅನ್ನುವಂತಹ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಆ ಒಂದು ದೊಡ್ಡ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗಿದೆ. ಅಟ್ಟರ್ ಫ್ಲಾಪ್. ಇವರಿಗೆ ಹಿಂದುಗಡೆಯಿಂದ ದೊಡ್ಡ ದೊಡ್ಡ ಕೈಗಳ ಸಪೋರ್ಟ್ ಖಂಡಿತವಾಗ್ಲೂ ಇದೆ. ಎಲ್ಲವನ್ನ ಎಕ್ಸ್ಪೋಸ್ ಮಾಡಿದ್ದೀವಿ. ಸ್ಟಿಲ್ ಇವತ್ತು ಅವ್ರು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಜನ್ಸಿಗಳೆಲ್ಲ ಬಂದು ಬಿಡ್ತಾರೆ, ನೇಪಾಳದಲ್ಲಿ ಬಾಂಗ್ಲಾದೇಶದಲ್ಲಿ ಆದ ಹಾಗೆ ದೆಹಲಿಯಲ್ಲೂ ಎಲ್ಲರೂ ಬಂದು ಸೇರ್ತಾರೆ, ದೊಡ್ಡ ಮಟ್ಟಿನ ಪ್ರೊಟೆಸ್ಟ್ ಆಗುತ್ತೆ ಅಂತೆಲ್ಲ ಅಂದುಕೊಂಡಿದ್ರು. ಉಲ್ಟಾ ಆಗಿದೆ. ಅದಕ್ಕೆ ಫಾಲೋವರ್ಸನ್ನು ಬೈ ಮಾಡಬಾರ್ದು. ಸೋಷಲ್ ಮೀಡಿಯಾ ಸೆನ್ಸೇಷನ್ ನೋಡಿ ಏನೋ ಮಾಡಿಬಿಡ್ತೀವಿ ಅಂತ ಅಂದ್ಕೊಂಡ್ರು, ಎಲ್ಲ ತಲೆ ಕೆಳಗಾಗಿದೆ. ನನ್ನ ರಿಕ್ವೆಸ್ಟ್ ಇರುವಂಥದ್ದು, ನಾನು ಒಬ್ಬ ಜೆನ್ಸಿ ಆಗಿ, ದಯವಿಟ್ಟು ಜೆನ್ಸಿಗಳು ಇಂತಹ ವ್ಯಕ್ತಿಗಳ ಪ್ರೊಪಗ್ಯಾಂಡಾಗೆ ಹೋಗಿ ಬೀಳಬೇಡಿ. ನೋಡಿದ್ರಲ್ವಾ, ಆ ಸ್ಪೋಕ್ಸ್ ಪರ್ಸನ್ ಆಗಿರ್ಬೋದು, ಫೌಂಡರ್ ಆಗಿರ್ಬೋದು, ಅವರಿಗೆ 1-2 ಗಂಟೆ ಬಿಸಿಲಲ್ಲಿ ನಿಲ್ಲೋದಕ್ಕಾಗ್ತಾ ಇಲ್ಲ. ಆಗಲ್ಲ. ಇವ್ರು ಏನು ಕ್ರಾಂತಿ ಬಗ್ಗೆ ಮಾತಾಡ್ತಾರೆ ಅಥವಾ ಇವ್ರು ಏನು ಕ್ರಾಂತಿಯನ್ನು ಮಾಡ್ತಾರೆ ಅಂಥ ಅವಕಾಶ ಇದ್ರೆ ನಾವು ಬೇರೆದೇ ರೀತಿಯಲ್ಲಿ ಮಾಡಬಹುದು. ಇಂಥವರ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ಇಂಥವ್ರು ಬಂದು ಮಾತಾಡುವಾಗ ಇವರ ಬ್ಯಾಕ್ಗ್ರೌಂಡ್ ಏನು, ಇವರ ಉದ್ದೇಶ ಏನು, ಇವರ ಹಿಂದೆ ಯಾರಿದ್ದಾರೆ, ದಯವಿಟ್ಟು ಎಲ್ಲವನ್ನ ತಿಳ್ಕೊಳ್ಳಿ. ಇಂಥವರಿಗೆ ಕೈಯನ್ನ ಜೋಡಿಸಿ ನಿಮ್ಮ ಫ್ಯೂಚರನ್ನು ದಯವಿಟ್ಟು ಹಾಳು ಮಾಡಿಕೊಳ್ಬೇಡಿ. ಇದು ನನ್ನ ಕಳಕಳಿಯ ವಿನಂತಿ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.